ನಿಮ್ಮ ದೀಪಾ ಬಡಿಗೇರ್. ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ 4ನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ಗುರು ಹಿರಿಯರಿಗೂ, ಕಾಳಿಕಾ ಮಹಿಳಾ ಮಂಡಳಿಯ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರು ಸಮಾಜದ ನಿಜವಾದ ಶಿಲ್ಪಿಗಳು. ಒಬ್ಬ ದಿಟ್ಟ ಮಹಿಳೆ ಜನಸಮೂಹ ತೋರಿಸಿದ ದಿಕ್ಕನ್ನು ಅನುಸರಿಸದೆ ತನ್ನದೇ ಆದ ವಿಶಿಷ್ಟ ಹೆಜ್ಜೆಯಲ್ಲಿ ನಡೆದು ಸಮಾಜಕ್ಕೆ ಒಂದು ಮಾದರಿಯಾಗಬಲ್ಲಳು. ಅಂತಹ ಅನೇಕ ಸ್ತ್ರೀ ಶಕ್ತಿಗಳು ಇಂದು ಒಂದೆಡೆ ಸೇರಿದ್ದೀರಿ. ಅಂತಹ ಕೆಲವರಲ್ಲಿ ಇಂದಿನ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಶ್ರೀಧರ್ ಹೊಂಬಾಳ್ ಅವರು ಕೂಡ ಒಬ್ಬರು. ಅಂತಹ ಕ್ರಿಯಾತ್ಮಕ ಸಮಾಜಮುಖಿ ಚಿಂತನೆಯುಳ್ಳ ಒಬ್ಬ ಅಪರೂಪದ ಮಹಿಳೆಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡುವುದು ನನಗೆ ಹೆಮ್ಮೆಯ ಸಂಗತಿ. ಧನ್ಯವಾದಗಳು. ಮಹಿಳೆಯರು ಸಮಾಜದ ನಿಜವಾದ ಶಿಲ್ಪಿಗಳು. ಒಬ್ಬ ದಿಟ್ಟ ಮಹಿಳೆ ಎಂದಿಗೂ ಜನಸಮೂಹ ತೋರಿದ ದಿಕ್ಕನ್ನು ಅನುಸರಿಸದೆ ತನ್ನದೇ ಆದ ಒಂದು ಹೆಜ್ಜೆಯಲ್ಲಿ ನಡೆದು ಎಲ್ಲರಿಗೂ ಒಂದು ಮಾದರಿಯಾಗಬಲ್ಲಳು. ಇಂತಹ ಅನೇಕ ಸ್ತ್ರೀ ಶಕ್ತಿಗಳು ಇಂದು ಒಂದೆಡೆ ಸೇರಿದ್ದೀರಿ. ಅಂತಹ ಕೆಲವರಲ್ಲಿ ಇಂದಿನ ಶ್ರೀ ಕಾಳಿಕಾ ವಿಶ್ವಕರ್ಮ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಶ್ರೀಧರ್ ಹೊಂಬಾಳ್ ಅವರು ಕೂಡ ಒಬ್ಬರು. ಇವರ ಸಾಧನೆಯ ಹಾದಿ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವರ ವೈಯಕ್ತಿಕ ವಿವರಕ್ಕೆ ಬರುವುದಾದರೆ, ಪೂರ್ಣ ಹೆಸರು ಗಂಗಾ ಶ್ರೀಧರ್ ಹೊಂಬಾಳ್, ತಂದೆ ನಾರಾಯಣ ಗುಡ್ಡದಕೇರಿ, ತಾಯಿ ಲಲಿತಾ ಗುಡ್ಡದಕೇರಿ. ಹುಟ್ಟಿದ ಊರು ಹುಬ್ಬಳ್ಳಿ. ಡಿಪ್ಲೊಮಾ ಇನ್ ಕಮರ್ಷಿಯಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸುಮಾರು 10 ವರ್ಷಗಳ ಕಾಲ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಿಸಿ ನಂತರ 1995ರಲ್ಲಿ ಶ್ರೀಯುತ ಶ್ರೀಧರ್ ಹೊಂಬಾಳ್ ಅವರ ಧರ್ಮಪತ್ನಿಯಾಗಿ ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳು ಎಂಬಂತೆ ಮಗ ಡಾಕ್ಟರ್ ಶರದ್ ಹೊಂಬಾಳ್, ಮಗಳು ಸಂಜನಾ MS ಡಿಗ್ರಿ ಪದವೀಧರೆ. ಇಂತಹ ಅದ್ಭುತ ಮನೆಯ ಯಜಮಾನಿಕೆಯಲ್ಲಿಯೂ ತಮ್ಮ ಬಿಡುವಿನ ವೇಳೆಯನ್ನು ವ್ಯರ್ಥ ಮಾಡದೆ ಸುಮಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವುಗಳಲ್ಲಿ ಮೊದಲನೆಯದಾಗಿ ಉತ್ತರ ಕರ್ನಾಟಕದ ಶ್ರೀ ಕಾಳಿಕಾದೇವಿ ಮಹಿಳಾ ಮಂಡಳಿಯಲ್ಲಿ ಸುಮಾರು 20 ವರ್ಷ ಸದಸ್ಯರಾಗಿ ಸೇವೆ ಸಲ್ಲಿಸಿ ನಂತರ ಕಾರ್ಯದರ್ಶಿಯಾಗಿ 5 ವರ್ಷ ದುಡಿದು ಪ್ರಸ್ತುತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷಿಣಿ ಸ್ಥಾನವನ್ನು ಅಲಂಕರಿಸಿ ಕ್ರಿಯಾತ್ಮಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷೆಯಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಇದಿಷ್ಟಕ್ಕೆ ಅವರ ಸಮಾಜಮುಖಿ ಕೆಲಸ ಮುಗಿಯಲಿಲ್ಲ. ಇಂದಿರಾನಗರದಲ್ಲಿ ಸ್ವತಃ ಶಕ್ತಿ ಸಂಗಮ ಮಹಿಳಾ ಸಮಾಜವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕಾಗುತ್ತದೆ. ಈ ಸಂಘದ ಕಾರ್ಯದರ್ಶಿಯಾಗಿ ಸುಮಾರು 20 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಇದರ ಜೊತೆಗೆ ಹವ್ಯಾಸಿ ಆಪ್ತ ಸಮಾಲೋಚನೆಯ ಸದಸ್ಯರಾಗಿ, ಕನ್ನಡ ಸಂಸ್ಕೃತಿಯ ಮಹಿಳಾ ಕೂಟ ಇಂದಿರಾನಗರದ ಸದಸ್ಯರಾಗಿ, ಆಸ್ವಾದನಂ ಎನ್ನುವ ಆಧ್ಯಾತ್ಮಿಕ ಚಿಂತನೆಯ ಸದಸ್ಯರು ಹಾಗೂ ಶ್ರೀ ನರಸಿಂಹ ಪ್ರಭು ಗುರೂಜಿಯವರ ಲೈಫ್ ಆಫ್ ಸೆಲ್ಫ್ ಫೌಂಡೇಶನ್ ಸದಸ್ಯರಾಗಿ ವಿವಿಧ ಕ್ಷೇತ್ರದ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಕಾರ್ಯಗತದಲ್ಲಿರುವ ಅವರ ತರಗತಿಗಳೆಂದರೆ ಉಚಿತ ಯೋಗ ತರಬೇತಿ ಹಾಗೂ ಉಚಿತ ಅದ್ವೈತ ವೇದಾಂತ ಸ್ಟಡಿ ಸರ್ಕಲ್. ಅವರ ಈ ಹವ್ಯಾಸಗಳೆಂದರೆ ಟೈಲರಿಂಗ್, ನಿಟ್ಟಿಂಗ್, ಪೇಂಟಿಂಗ್, ಸಿಂಗಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಹೀಗೆ 10 ಹಲವಾರು. ಇವರ ಈ ಸಾಧನೆ ಗುರುತಿಸಿ 3 ಬಾರಿ ಸಕಲ ಕಲಾ ವಲ್ಲಭಿ ಪ್ರಶಸ್ತಿ, ಸೇವಾ ಜ್ಯೋತಿ ಪ್ರಶಸ್ತಿಗಳು ಲಭಿಸಿವೆ. ನಿಜಕ್ಕೂ ಇಂತಹ ಕ್ರಿಯಾಶೀಲ ಚಿಂತನೆಯುಳ್ಳ ಒಬ್ಬ ಅಪರೂಪದ ಮಹಿಳೆ ಇಂದು ನಮ್ಮ ಸಂಘದ ಅಧ್ಯಕ್ಷೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ನಿಮ್ಮ ಸಮಾಜ ಸೇವೆ ಹೀಗೆ ನಿರಂತರವಾಗಿರಲಿ. ಇನ್ನಷ್ಟು ಸನ್ಮಾನ ಗೌರವಗಳು ನಿಮ್ಮನ್ನು ಹಿಂಬಾಲಿಸಲಿ. ಧನ್ಯವಾದಗಳು.